I'm sharing with you about the cave time. ನಿಮ್ಮ ಸಂಗಡ ನಾನು ಆ ಗುಹೆಯಲ್ಲಿ ಇರುವ ಸಮಯದ ಬಗ್ಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. Point number 1. ಮೊದಲನೇ ಅಂಶ, the realities of the cave. ಈ ಗುಹೆಯ ವಾಸ್ತವಿಕತೆಗಳು. Now imagine the Bible says in chapter 22 verse 1 part A, David left God and escaped to the cave of Adullam. ಒಂದು ಸಾಮುವೇಲನಿಗೆ ಬರೆದಿರುವ ಪುಸ್ತಕ 22ನೇ ಅಧ್ಯಾಯ 1ನೇ ವಚನದ ಮೊದಲನೇ ಭಾಗ ಹೇಳುತ್ತದೆ, ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲಾಮ್ ಎಂಬ ಗವಿಗೆ ಹೋದನು. After faithfully serving Saul and after faithfully living for the Lord, now David realizes that it is not easy for him to live under Saul, so he decided to run to the cave of Adullam. ದೇವರಿಗೆ ನಂಬಿಗಸ್ತಿಕೆಯಿಂದ ಕೊಟ್ಟು ಸೌಲನ ಕೆಳಗಡೆ ನಂಬಿಗಸ್ತಿಕೆಯಿಂದ ಸೇವೆ ಮಾಡಿದ ನಂತರ ದಾವೀದನಿಗೆ ಗೊತ್ತಾಗಿದೆ ಆತನಿಗೆ ಸುಲಭವಾಗಿ ಸೌಲನ ಜೊತೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದುಲಾಮ್ ಗುಹೆಗೆ ಓಡಿ ಹೋಗುತ್ತಾನೆ. God will never break you during your cave time. ನಿಮ್ಮ ಗುಹೆಯ ಸಮಯದಲ್ಲಿ ದೇವರು ನಿನ್ನನ್ನು ಮುರಿದು ಹಾಕುವುದಿಲ್ಲ. God will build you up. ದೇವರು ನಿಮ್ಮನ್ನ ಕಟ್ಟಿ ಎಬ್ಬಿಸುವನು. Every storm will come. ಎಲ್ಲಾ ತರದ ಒಂದು Every darkness will come. ಬಿರುಗಾಳಿ ಅಂಧಕಾರ ಬರುತ್ತದೆ. Everyone will come against you. ಎಲ್ಲರೂ ನಿಮ್ಮ ವಿರುದ್ಧವಾಗಿ But remember, ಆದರೆ ನೆನಪಲ್ಲಿಟ್ಟುಕೊಳ್ಳಿ, inside the cave you are going to become a great child of God. ಆದರೆ ನೆನಪಲ್ಲಿಟ್ಟುಕೊಳ್ಳಿರಿ, ಆ ಗುಹೆಯೊಳಗಡೆ ನೀವು ದೇವರ ಮಗುವಾಗಿ ದೊಡ್ಡದಾಗಿ ಬೆಳೆಯುತ್ತೀರಿ. We may not like the cave. ನಿಮಗೆ ಗುಹೆಯ ಅನುಭವ ಇಷ್ಟವಿರುವುದಿಲ್ಲ. We may not understand the cave. ನಮಗೆ ಗುಹೆಯ ಅನುಭವ ಅರ್ಥವಾಗುವುದಿಲ್ಲ. But remember, ಆದರೆ ನೆನಪಲ್ಲಿಟ್ಟುಕೊಳ್ಳಿ, something beautiful is going to happen in your life. ಏನೋ ಸುಂದರವಾಗಿ ಒಂದು ಕಾರ್ಯ ನಿನ್ನ ಜೀವಿತದಲ್ಲಿ ನಡೆಯುತ್ತದೆ. Whenever people hurt you, ಯಾವಾಗೆಲ್ಲ ಜನರು ನಿಮ್ಮ ಮನಸ್ಸಿಗೆ ಬೇಜಾರ ಮಾಡುತ್ತಾರೆ, you just go and do what God wants you to do. ದೇವರು ನಿಮ್ಮನ್ನ ಏನು ಮಾಡ್ಲಿಕ್ಕೆ ಹೇಳ್ತಾರೋ ಅದನ್ನು ನೀವು ಸುಮ್ಮನೆ ಮಾಡ್ರಿ. Turn to your neighbor and say, ಪಕ್ಕದಲ್ಲಿ ನೋಡಿ ಹೇಳ್ರಿ, you cannot destroy my life. destroy my life. My life My life is in the hands of God. is in the hands of God. If you believe, I want you to praise Him. ನೀನು ನನ್ನ ಜೀವಿತವನ್ನು ನಾಶವ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ ಜೀವನ ದೇವರ ಕರದಲ್ಲಿದೆ. ಆಮೆನ್. You cannot destroy my life. ನೀನು ನನ್ನ ಜೀವನವನ್ನು ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. Now imagine, you got to build your life in the time God is doing something powerful. ನಿಮ್ಮ ಜೀವಿತದಲ್ಲಿ ದೇವರು ಶಕ್ತಿಯುತವಾದ ಕಾರ್ಯವನ್ನು ಮಾಡಬೇಕಾದ್ರೆ ನೀವು ನಿಮ್ಮ ಜೀವಿತವನ್ನು ಕಟ್ಟಿ ಎಬ್ಬಿಸಬೇಕು. We may not like it, ನಿಮಗೆ ಅದು ಇಷ್ಟವಿಲ್ಲದೆ ಇರಬಹುದು, but I know ಆದ್ರೆ ನನಗೆ ಗೊತ್ತು God is with me. ದೇವರು ನನ್ನ ಸಂಗಡ ಇದ್ದಾನೆ. This lady went ಈ ಹೆಂಗಸು ಹೋದರು, and she was living on the road with her daughter in the car. ಮಗಳೊಟ್ಟಿಗೆ ಅವರು ರಸ್ತೆಯಲ್ಲಿ ಅವರು ಜೀವಿಸ್ತಾ ಇದ್ರು, ಒಂದು ಕಾರಲ್ಲಿ. In the car she was living. ಕಾರ್ ಒಳಗಡೆ ಅವರು ಜೀವನ ಮಾಡ್ತಾ ಇದ್ರು, ರಸ್ತೆಯಲ್ಲಿ Parking in the park area. ಪಾರ್ಕಿಂಗ್ ಏರಿಯಾನಲ್ಲಿ ಪಾರ್ಕ್ ಮಾಡಿಬಿಟ್ಟು Using the public toilets. ಪಬ್ಲಿಕ್ ಟಾಯ್ಲೆಟ್ ನ ಬಳಸಿಕೊಂಡು With a little money she brought from the coupons. ಅವ್ರ ಹತ್ರ ಇದ್ದ ಕೂಪನ್ಗಳಲ್ಲಿ ಸ್ವಲ್ಪ ದುಡ್ಡು ಅದನ್ನ She ಇಟ್ಕೊಂಡು trusted God. ಅವಳು ದೇವರನ್ನು ನಂಬಿದಳು. God gave her a beautiful job. ದೇವರು ಅವಳಿಗೆ ಒಳ್ಳೆ ಕೆಲಸ ಕೊಟ್ಟರು. God lifted her up as a CEO of a company. ಒಂದು ಕಂಪನಿಯ ಸಿಇಒ ಆಗಿ ಅವಳನ್ನು ದೇವರು ಉನ್ನತ ಮಟ್ಟಿಗೆ ತೆಗೆದುಕೊಂಡು She bought her own house. ಅವಳು ಅವಳ ಸ್ವಂತ ಮನೆಯನ್ನು ಕೊಂಡುಕೊಂಡಳು. She was started to walk with God. ಅವಳು ದೇವರ ಜೊತೆ ಸಂಚರಿಸಿದಳು. Whenever people push you down, ಯಾವಾಗೆಲ್ಲ ಜನರು ನಿಮ್ಮನ್ನು ತಳ್ಳುತ್ತಾರೋ, remember, ನೆನಪಲ್ಲಿ ಇಟ್ಟುಕೊಳ್ಳಿರಿ, you are going to rise above every situation. ಎಲ್ಲಾ ಪರಿಸ್ಥಿತಿಯಿಂದ ನೀವು ಮೇಲಕ್ಕೆ ಎದ್ದೇಳ್ತೀರಿ ಅಂತ ನೆನಪಲ್ಲಿ I want you to give the Lord a good clap offering. ದೇವರಿಗೆ ಚೆನ್ನಾಗಿ ಕರಗಳನ್ನು ತಟ್ಟರಿ. Now, Hebrews chapter 13 verse 5. ಎಬ್ರಿಯರಿಗೆ ಬರೆದಿರುವ ಪುಸ್ತಕ 13ನೇ ಅಧ್ಯಾಯ 5ನೇ ವಚನ. But the Bible says, ಸತ್ಯವೇದವು ಏನು ಹೇಳುತ್ತದೆ? ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ.
ಎಂದಿಗೂ ತೊರೆಯುವುದಿಲ್ಲವೆಂದು I will not leave you nor forsake you. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಅಂದರು ದೇವರು. Psalms 46:1. ಕೀರ್ತನೆ 46:1. He is faithful friend and a very present help in trouble. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. When David killed Goliath, ದಾವಿದನು ಗೋಲಿಯಾತನ್ನು ಕೊಂದು ಹಾಕಿದಾಗ the whole Israel they sang. ಇಸ್ರಾಯೇಲ್ ದೇಶನೇ ಹಾಡಿದ್ರು. Saul killed 1,000, David killed 10,000. ಸೌಲನು 1000 ಕೊಂದು ಹಾಕಿದನು, ದಾವಿದನು 10,000 ಮಂದಿಯನ್ನು ಕೊಂದು ಹಾಕಿದನು ಅಂತ. But where are those 10,000 now? ಈಗ 10,000 ಮಂದಿ ಎಲ್ಲೋದ್ರು? Crowd will come, crowd will go. ಜನಕೂಟ ಬರುತ್ತದೆ ಹೋಗುತ್ತದೆ. But strength comes in the cave. ಆಮೆನ್ ಆಮೆನ್. ಆದ್ರೆ ಬಲವು ನಮಗೆ ಗುಹೆಯಲ್ಲಿ ಮಾತ್ರ ಬರುತ್ತದೆ. When you go through cave time, ನೀವು ಗುಹೆಯ ಸಮಯದಲ್ಲಿ ಹಾದಿ ಹೋದಾಗ don't blame people. ಜನರ ಮೇಲೆ ನೀವು ದೂರ ಹೇಳ್ಬೇಡ್ರಿ. Point number 2. ಎರಡನೇ ಅಂಶ, What is the revelation of the cave? ಆ ಗುಹೆಯ ಪ್ರಕಟಣೆಗಳು ಏನು? Write down. ಬರೆದುಕೊಳ್ಳಿರಿ. In the cave, David found God's purpose for his life. ಆ ಗುಹೆಯಲ್ಲಿ ದಾವಿದನು ದೇವರು ಆತನ ಜೀವನಕ್ಕೋಸ್ಕರ ಇಟ್ಟಿದ್ದ ಯೋಜನೆಯನ್ನು ಕಂಡುಕೊಂಡನು. In the cave, ಗುಹೆ ಒಳಗಡೆ, you can take a picture of this. ಇದರ ಒಂದು ಪಟವನ್ನು ಹಿಡಿದುಕೊಳ್ಳಿರಿ. In the cave, David found God purpose for his life. ಆ ಗುಹೆಯಲ್ಲಿ ದಾವಿದನು ದೇವರು ಆತನಿಗೋಸ್ಕರ ಇಟ್ಟಿದ್ದ ಯೋಜನೆಯನ್ನು ಕಂಡುಕೊಂಡನು. You are alone? ನೀವು ಒಬ್ಬಂಟಿಯಾಗಿದ್ದೀರಿ, Nobody is around you? ಯಾರು ನಿಮ್ಮ ಸುತ್ತಮುತ್ತ ಇಲ್ಲ, Nothing is in your hand? ನಿಮ್ ಕರದಲ್ಲಿ ಏನೂ ಇಲ್ಲ. Maybe David was little worried. ಒಂದು ವೇಳೆ ದಾವಿದನು ಸ್ವಲ್ಪ ಚಿಂತಿಸಬಹುದಾಗಿತ್ತು. But remember, ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿರಿ, it's only for a season. ಅದು ಒಂದು ಸ್ವಲ್ಪ ಸಮಯ ಕಾಲಕ್ಕೆ ಮಾತ್ರ. It's only for a season. ಅದು ಒಂದು ಕಾಲಕ್ಕೆ ಮಾತ್ರ. All the pain, all the struggles, all the tears, all your agony, sleepless nights, everything is for a season. ಆಮೆನ್ ಆಮೆನ್. ಎಲ್ಲ ನೋವು, ಎಲ್ಲ ಕಣ್ಣೀರು, ಎಲ್ಲ ದುಃಖ, ನಿದ್ರೆ ಇಲ್ಲದೆ ಇರುವ ಕಾಲ ಎಲ್ಲವೂ ಸ್ವಲ್ಪ ಕಾಲಕ್ಕೆ ಮಾತ್ರ. Things are going to change. ಎಲ್ಲ ಕಾರ್ಯವೂ ಬದಲಾವಣೆ ಆಗಲಿದೆ. Now the Bible says, ಈಗ ಸತ್ಯವೇದವು ಹೇಳುತ್ತದೆ, people one by one are coming in search of David inside the cave. ಈಗ ಗುಹೆಯೊಳಗಡೆ ಒಬ್ಬೊಬ್ಬರಾಗಿ ಜನರು ದಾವಿದನ್ನು ಹುಡುಕೊಂಡು ಬರುತ್ತಾ ಇದ್ದಾರೆ. Ayyo, ಅಯ್ಯಯ್ಯೋ, they are coming in search of him now. ಈಗ ನನ್ನನ್ನು ಹುಡುಕೊಂಡು ಬರ್ತಾ ಇದ್ದಾರಲ್ಲಪ್ಪ. In the cave, ಗುಹೆ David found his purpose in God. ಆ ಗುಹೆಯೊಳಗಡೆ ದಾವಿದನು ದೇವರಲ್ಲಿ ಆತನ ಜೀವಿತದ ಯೋಜನೆಯನ್ನು ಕಂಡುಕೊಂಡನು. His family came ಆತನ ಕುಟುಂಬ ಬಂದರು, because they believed. ಯಾಕಂದ್ರೆ ಅವರು ನಂಬಿದ್ದರು. You know what they believed? ನಿಮಗೆ ಗೊತ್ತಾ ಅವರು ಏನ್ ನಂಬಿದ್ದರು? They believed ಅವರು ನಂಬಿದ್ದರು that David's future was bright. ದಾವಿದನ ಭವಿಷ್ಯವು ಪ್ರಕಾಶಮಯವಾಗಿ ಇದೆ ಅಂತ Amen. ಅವರ ಕುಟುಂಬ ನಂಬಿದರು. They believed ಅವರು ನಂಬಿದರು that David's future was bright. ದಾವಿದನ ಭವಿಷ್ಯವು ಅದು ಪ್ರಕಾಶವಾಗಿದೆ ಅಂತ. And David was connected to God. ದಾವಿದನು ದೇವರಿಗೆ ಸಂಬಂಧಪಟ್ಟಿದ್ದನು ಅಂತ In ಅವರಿಗೆ times of ಗೊತ್ತಿತ್ತು. your cave time, ನಿಮ್ಮ ಗುಹೆಯ ಸಮಯಗಳಲ್ಲಿ whom you are connected with is important. ಯಾರ ಜೊತೆ ನೀವು ಸಂಪರ್ಕವಿಟ್ಟಿದ್ದೀರಾ ಅದು ಬಹಳ ಮುಖ್ಯ. Now remember, ಈಗ ನೆನಪಲ್ಲಿ ಇಟ್ಟುಕೊಳ್ಳಿರಿ, after a while people began to show up at David's cave. ಸ್ವಲ್ಪ ಕಾಲ ಆದ ನಂತರ ಜನರು ಆತನ ಗುಹೆಯ ಬಳಿಕ ಬರಲಿಕ್ಕೆ ಶುರು ಮಾಡಿದ್ರು. His family came. ಅವರ ಕುಟುಂಬ ಬಂದರು. All the 7 brothers came. ಅವರ 7 ಸಹೋದರರು ಬಂದರು. Father and mother came. ಅಪ್ಪ ಅಮ್ಮ ಬಂದರು. 400 defeated men came. 400 ಸೋಲಿಸಲ್ಪಟ್ಟಿರುವ ಮನುಷ್ಯರು ಬಂದರು. God used diverse group of people to show David that he still had a plan for his life. ಆಮೆನ್ ಆಮೆನ್.
ದೇವರು ವಿವಿಧವಾದ ಜನರನ್ನು ಉಪಯೋಗಿಸಿ ದಾವೀದನಿಗೆ ತೋರಿಸಿದರು. ಆತನ ಜೀವಿತದಲ್ಲಿ ಇನ್ನೂ ಒಂದು ಯೋಜನೆಯನ್ನು ದೇವರು ಇಟ್ಟಿದ್ದಾರೆ. When you are thinking, ನೀವು ಯೋಚನೆ ಮಾಡುವ ವೇಳೆಯಲ್ಲಿ ayyo, everything is over. ಅಯ್ಯಯ್ಯೋ ಎಲ್ಲ ಮುಗ್ದೋಯ್ತಲ್ಲ, But the people around him knew ಆದ್ರೆ ಆತನ ಸುತ್ತ ಇರುವ ಜನರಿಗೆ ಗೊತ್ತಿತ್ತು that God had a greater plan for David. ಆಮೆನ್. ದೇವರು ದಾವೀದನಿಗೆ ಒಂದು ದೊಡ್ಡ ಯೋಚನೆಯನ್ನು ಇಟ್ಟಿದ್ದನು ಅಂತ ಅವರು ತಿಳಿದಿದ್ದರು. I don't know how God will do it. ನನಗೆ ಗೊತ್ತಿಲ್ಲ ದೇವರು ಹೇಗೆ ಮಾಡುತ್ತಾರೋ, But somehow, ಆದರೆ ಹೇಗೋ, while you are in the cave, ನೀವು ಆ ಗುಹೆಯಲ್ಲಿದ್ದಾಗ he will come to where you are. ನೀವು ಎಲ್ಲಿದ್ದೀರೋ ಅಲ್ಲಿಗೆ ಆತನು ಬರುವನು. And he will prove his faithfulness to you. ಆತನ ನಂಬಿಗಸ್ತಿಕೆಯನ್ನು ನಿಮಗೆ ಆತನು ಸಾಬೀತು ಮಾಡುತ್ತಾನೆ. Number 2, ಎರಡನೇದಾಗಿ in the cave, David's character is revealed. ಆ ಗುಹೆಯಲ್ಲಿ ದಾವೀದನ ಗುಣವು ಅದು ಪ್ರಕಟಿಸಲ್ಪಟ್ಟಿತು. Everybody read again. In the cave, David's character is revealed. Hallelujah. Hallelujah. When you are in the cave time, ನೀವು ಗುಹೆಯ ಸಮಯದಲ್ಲಿ ಇದ್ದಾಗ your reality is seen. ನಿಮ್ಮ ನಿಜ ಸ್ವರೂಪ ಆವಾಗಲೇ ಗೊತ್ತಾಗುತ್ತೆ. You understand? ಗೊತ್ತಾಯ್ತಾ? That's why ಅದಕ್ಕೇನೆ we will stay strong in the cave time. ನಾವು ಆ ಗುಹೆಯ ಸಮಯದಲ್ಲಿ ನಾವು ಬಲಗೊಂಡಿರಬೇಕು. You know why? ಯಾಕೆ ಗೊತ್ತಾ? When all these people came in search of him, ಈ ಜನರೆಲ್ಲರೂ ದಾವೀದನು ಹುಡುಕಿಕೊಂಡು ಬಂದಾಗ what does the Bible say? 1 Samuel 22:2. ಸತ್ಯವೇದವು 1 ಸಮುವೇಲ್ 22 All those who were in distress, All those who are distressed, or in debt, or discontent, gathered around him, and he became their commander. About 400 men were with him. Now imagine you are already in struggle. ಈಗಾಗಲೇ ನೀವೇ ಇಕ್ಕಟ್ಟಿನಲ್ಲಿ ಇದ್ದೀರಾ. I want to tell you something. ನಾನು ನಿಮಗೆ ಒಂದು ಕಾರ್ಯ ಹೇಳಬೇಕು. David never broke down under pressure. ನೋಡ್ರಿ, ದಾವೀದನು ಆ ಮನಸ್ಸಿನ ಒತ್ತಡ, ಸುತ್ತಮುತ್ತ ಇರೋ ಒತ್ತಡಕ್ಕೆ ಆತನು ಬಿಟ್ಟು ಕೊಡಲಿಲ್ಲ. He never broke down. ಆತನು ಬಿಟ್ಟು ಕೊಟ್ಟು ಮುರಿದೋಗಲಿಲ್ಲ. Don't break down. ನೀವು ಮುರಿದು ಹೋಗ್ಬೇಡ್ರಿ ಇಂಥ ಸಮಯದಲ್ಲಿ. Cave time is your character is revealed. ಗುಹೆಯ ಸಮಯದಲ್ಲೇ ನಿಮ್ಮ ಒಂದು ಗುಣವು ಪ್ರಕಟಣೆ ಆಗುತ್ತದೆ. Oh my God, ನಾನೇ ಇಷ್ಟು ಪೈನ್ ಆಗಿದೆ, ನಂದು ತಲೆನೋವಾಗಿದೆ, ಯಾಕೆ ನೀವೆಲ್ಲ ಬಂದು ಇಲ್ಲಿ ಸೇರಿದ್ದೀರಾ? Already I am in so much pain. Why did you all come and join me? ನಾನೇ ಇಲ್ಲಿ ಕುತ್ಕೊಂಡು ಏನು ಮಾಡಿ ಗೊತ್ತಿಲ್ಲ ಕುತ್ಕೊಂಡಿದ್ದೀವಿ. Already I am sitting here not knowing what to do. ನೀವು 400 ಜನರು ಇಲ್ಲಿ ಬಂದು ನಾನು ಏನು ಕೊಡ್ಬೇಕು? You 400 people have come here. What can I give you? ತಂದೆ ಬಂದಾರೆ, ಅಮ್ಮ ಬಂದಾರೆ, My mother has come, my father has come. 7 ಬ್ರದರ್ಸ್ ಬಂದಾರೆ. All my 7 brothers have come. ಎಲ್ಲಾರು ಇಲ್ಲಿ ಬಂದ್ಬಿಟ್ಟು ನಾನೇನಪ್ಪ ಮಾಡ್ಬೇಕು? ನಾನೇ ಕೇವ್ ನಲ್ಲಿ ಕೂತ್ಕೊಂಡಿದ್ದೀವಿ, ಊಟ ಇಲ್ಲ, ಏನು ಇಲ್ಲ. Already I am sitting in the cave without any food or anything else. What can I do if everybody comes inside? David never said, ನೀವು ಹೋಗ್ಬಿಟ್ಟು ಬನ್ರಿ, ಆಮೇಲೆ ನಾನು ಕೇವ್ ನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆದ ತಕ್ಷಣ ನೀವು ಬನ್ರಿ. ಇಲ್ಲ, ಕೇವ್ ನನ್ನ ಸ್ಟ್ರಾಂಗ್ ಹಾಕಿತ್ತದೆ. David did not send them back that I will become strong, but he said the cave Somebody will become clap and praise him. strong. The cave is going to build me. ಆ ಗುಹೆ ನನ್ನನ್ನು ಕಟ್ಟಿ ಎಬ್ಬಿಸಲಿದೆ. Hallelujah. Hallelujah. Praise him. ಆತನನ್ನು ಸ್ತುತಿಸಿರಿ. Some people, when you tell them something, in Sri Lanka we call it 6 o'clock face. 6 ಗಂಟೆ ಮುಖ ಅಂತ ಶ್ರೀಲಂಕಾದಲ್ಲಿ ಹೇಳ್ತೀವಿ. ಆ ರೀತಿ 6 ಗಂಟೆಗೆ ಸ್ವಲ್ಪ ಈ ತರ ಇದಲ್ಲ, 10 ಗಂಟೆಗೆ ಯಾಕಂದ್ರೆ ಸನ್ ಬಂದ್ಬಿಟ್ಟದೆ, ಏನೋ ಆ ತರ ಇರಬೇಡ. ಏನು ಇದೋ ಇಲ್ಲಿಯೋ ನಮ್ ದೇವರು ಇರ್ತಾರೆ. Amen. Amen. Whatever is there or not, my God is with me. Amen. Number 3, ಮೂರನೇದಾಗಿ, in the cave David's trust in God is seen. ಆ ಗುಹೆಯಲ್ಲಿ ದಾವೀದನು ದೇವರ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ನಾವು ಕಾಣಬಹುದು. Hallelujah. Hallelujah. In spite of what the circumstances said about David and his situation, David held on.
to the promises of God. ಆಮೆನ್ ಆಮೆನ್. ಆತನ ಒಂದು ಸನ್ನಿವೇಶವು ಮತ್ತೆ ಆತನ ಒಂದು ಪರಿಸ್ಥಿತಿ ಏನಾಗಿದ್ರೂ ಸಹ ದಾವೀದನು ದೇವರ ವಾಗ್ದಾನಗಳನ್ನು ಆತನು ಅವಲಂಬಿಸಿಕೊಂಡಿದ್ದನು. Somebody shout a hallelujah. ಯಾರಾರು ಹಲ್ಲೆಲೂಯಾ. Which are the two psalms David wrote in the cave? ಆ ಗುಹೆಯಲ್ಲಿ ಯಾವ ಎರಡು ಕೀರ್ತನೆಯನ್ನು ದಾವೀದನು ಬರೆದನು? ಏನು? Psalms 142 ಕೀರ್ತನೆ 142 and Psalms 57. ಕೀರ್ತನೆ 57. Imagine, ಯೋಚನೆ ಮಾಡಿ ನೋಡ್ರಿ, you are getting a song in the cave. ನಿಮ್ಗೆ ಗುಹೆ ಒಳಗಡೆ ಒಂದು ಹಾಡು ಬರ್ತಾ A ಇದೆ. song in the cave. ಆ ಗುಹೆ ಒಳಗಡೆ ಒಂದು ಹಾಡು. It is well with my soul. It is well. It is well with my soul. You know, ನಿಮಗೆ ಗೊತ್ತಾ, one advocate ಒಂದು ಅಡ್ವೊಕೇಟು sent his children ಆತನ ಮಕ್ಕಳನ್ನು ಕಳಿಸಿಕೊಟ್ಟನು for a holiday. ಒಂದು ಹಾಲಿಡೇಗೆ. All three of them, ಮೂರು ಮಂದಿನು the ship sunk. ಆ ಹಡಗು ನೀರಲ್ಲಿ ಮುಳುಗಿ ಹೋಯಿತು. All of them died. ಎಲ್ಲರೂ ಸತ್ತು ಹೋದರು. And that's the time ಆ ಸಮಯದಲ್ಲೇ he wrote this song. ಆತನು ಈ ಹಾಡನ್ನು ಬರೆದನು. It is well with my soul. ನನ್ನ ಆತ್ಮದಲ್ಲಿ ಎಲ್ಲವೂ ಚೆನ್ನಾಗಿದೆ. Today millions of people have been blessed. ಈ ದಿವಸದಲ್ಲಿ ಲಕ್ಷಾಂತರ ಜನರು ಆ ಹಾಡಿನ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದಾರೆ. When my daddy died when he was 59, ನನ್ನ ತಂದೆಯು 59 ವರ್ಷ ಇದ್ದಾಗ ಆದರೂ ಈ ಲೋಕವನ್ನು ಬಿಟ್ಟು ಹೋದರು. my daddy and me are like Sammy and me. ನಾನು ಸ್ಯಾಮಿ ಹೇಗೋ ಆ ರೀತಿ ನಾನು ನನ್ನ ತಂದೆ ಸ್ನೇಹಿತರು. Very close to each other. ಒಬ್ರಿಗೊಬ್ರು ಬಹಳ ಸಮೀಪವಾಗಿ ನಿಕಟವಾಗಿರ್ತೇವೆ. When my daddy died, ನನ್ನ ತಂದೆ ಸತ್ತಾಗ I didn't know what to do. ಏನು ಮಾಡ್ಬೇಕಂತಾನೆ ನನಗೆ ತೋಚಿಲ್ಲ. My church was 100 and some people. ನನ್ನ ಸಭೆಯಲ್ಲಿ 100 ಜನರು ಇದ್ರು. I wanted to finish my life, ನನ್ನ ಜೀವನವನ್ನೇ ಮುಗಿಸ್ಕೊಳ್ಳೋಣ ಅಂತ but ಅನ್ಸ್ಬಿಟ್ಟಿತ್ತು. Holy Spirit touched me ಆದ್ರೆ ಪರಿಶುದ್ಧ ಆತ್ಮನು ನನ್ನನ್ನು ಮುಟ್ಟದಿನು. and he said, ಹೇಳಿದನು, Daddy is watching you from heaven. ನಿನ್ನ ತಂದೆ ಆ ಪರಲೋಕದಿಂದ ನಿನ್ನನ್ನು ನೋಡ್ತಾ Rise ಇದ್ದಾನೆ. up and build. ಎದ್ದು ಕಟ್ಟು. Somebody clap and praise him. ಯಾರಾದ್ರೂ ಕರಗಳನ್ನು ತಟ್ಟುತ್ತಾ ಆತನನ್ನು ಸ್ತುತಿಸಿರಿ. Praise him right now. ಈಗಲೇ ಸ್ತುತಿಸಿರಿ. In the midst of the cave. ಆ ಒಂದು ಗುಹೆಯ ಮಧ್ಯದಲ್ಲಿ. Can somebody read Psalms 57? 57ನೇ ಕೀರ್ತನೆಯನ್ನು ಓದಿಕೊಳ್ಳೋಣ. Have mercy on me, my God. Ah. Have mercy on me. For in you I take refuge. Ah. I will take refuge in the shadow of your wings until the disaster has passed. Until the disaster has passed. I cry out to God. Wait. Have mercy on me. Everybody lift your right hand and say, ಎಲ್ಲರೂ ಬಲಗೈಯನ್ನು ಎತ್ತಿ ಹೇಳಿರಿ, God have mercy on me. ದೇವರೇ ನನ್ನ ಮೇಲೆ ಕರುಣೆ ತೋರಿಸು. ನನ್ನ ಮೇಲೆ ಕರುಣೆ ತೋರಿಸು. ಅದು ಸ್ವಲ್ಪ ಚೆನ್ನಾಗಿದೆ. I am in trouble. ನಾನು ಕಷ್ಟದಲ್ಲಿದ್ದೇನೆ. If you don't, ನೀವು ಮಾಡ್ಲಿಲ್ಲ ಅಂದ್ರೆ the enemy will bury me alive. ಆ ಶತ್ರು ನನ್ನನ್ನು ಜೀವಿತವಾಗಿ ಹೂಣಾಕಿದ್ದಾನೆ. They don't care for you. ಅವರು ನಮ್ಮ ಬಗ್ಗೆ ಏನು ಕಾಳಜಿ ವಹಿಸಲ್ಲ. They don't care for what you have done for God. ನೀವು ದೇವರಿಗಾಗಿ ಏನ್ ಮಾಡಿದ್ರು ಅದ್ರ ಬಗ್ಗೆ ಅವರಿಗೆ ಏನು ಚಿಂತೆ ಇಲ್ಲ. But they want to bury you alive. ನಿಮ್ಮನ್ನ ಜೀವ ಸಂಗಡ ಅವರು ಹೂಣಲಾಕಿದ್ದಾರೆ. I cry out to God most high, to God who Vindicates me. ಕನ್ನಡದಲ್ಲಿ ಓದಿರ್ತೀರಾ? ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವನು, ತನ್ನ ಕಾರುಣ್ಯವನ್ನು ಸತ್ಯತೆಯನ್ನು ತೋರ್ಪಡಿಸುವನು. Yeah, read verse number 2. I cry out to God most high, to God who vindicates me. He sends from heaven and saves me, rebuking those who hotly pursue me. He sends from heaven and saves me. ಪರಲೋಕದಿಂದ ಸಹಾಯ ಮಾಡಿ ನನ್ನನ್ನು ತಪ್ಪಿಸುವನು. Where was this psalm written? ಯಾವಾಗ ಎಲ್ಲಿ ಈ ಕೀರ್ತನೆ ಬರೆಯಲ್ಪಟ್ಟಿತು? In the cave. ಆ ಗುಹೆ ಒಳಗಡೆ.
you and I in the cave would have written, ನೀವು ನಾನು ಗುಹೆಯಲ್ಲಿದ್ದಿದ್ರೆ ಹೀಗೆ ಬರೀತಾ ಇದ್ವಿ, ಅಯ್ಯಯ್ಯೋ ಅಯ್ಯಯ್ಯೋ ಇಲ್ಲಿ ಏನು ಇಲ್ಲ, ಊಟ ಇಲ್ಲ, ಇಡ್ಲಿ ಇಲ್ಲ, ಮುದ್ದೆ ಇಲ್ಲ, ಕಲಿ ಮುದ್ದೆ ಇಲ್ಲ, ಏನು ಇಲ್ಲ, ಸಾಂಬಾರ್ ಇಲ್ಲ, ಸೊಳ್ಳೆ ಇದೆ ಇಲ್ಲಿ, ನನ್ನ ಹತ್ರ ಒಡಮಸ್ ಇಲ್ಲ. ನಾವು ಆ ತರ ಬರ್ತಿರ್ತೀವಿ. we would have written like that. But David is saying, ಆದ್ರೆ ದಾವಿದನು ಹೇಳುತ್ತಾನೆ, my help comes from God. ನನ್ನ ಸಹಾಯವು ಪರಲೋಕದ ದೇವರಿಂದ ಬರುತ್ತದೆ. 90 minutes Friday, this little child 14 years came and she said, the devil is telling her, come to me, come to me. She was crying and we prayed for her. All of us prayed. We are going to pray right now. A spirit is calling her, telling her, you come here. But we are going to tell the devil, you have no power. Every demonic spirit, leave and go right now in Jesus' name. And today she's saying, I am totally delivered Amen. Hallelujah. by the power Amen. of Jesus Christ. So what happened to you after we prayed? Miracle. On 9th of Jan, I had severe abdomen pain and I was rushed to the hospital. So doctors over there, they ran multiple tests and scans, and while they suspected it could be kidney stones or UTI, but the ultrasound report came abnormal. A cyst in my left ovary, which was about 4.6 centimeter in size. And the doctors already started preparing me for surgery and biopsy. I also took over the decree and declare with me wherever I went, and I started declaring the word of God. Even in the hospital, I kept doing that, and I also attended 90 minutes with Jesus. So you were praying for the sick, and you also said that let the sickness leave the body in the power of Jesus Christ. We're going to pray for you tonight. You shall lay hands on the sick, and the sick shall recover. நீங்கள் வியாதியஸ்தர் மேல் கை வைப்பீர்கள், அவர்கள் சொஸ்தமாவார்கள். Recover in Jesus' name. இயேசு நாமத்தில் சொஸ்தம் அடைவாயாக. Sickness, வியாதியே leave this body சரீரத்தை விட்டு போவடி. by the power of Jesus Christ. I saw a black object like a lychee fruit, which just it was thrown out of my body and it hit a huge tree. And it was broken into pieces. And it hit a tree. The tree is what? The cross. After a few days, when I went back to get my test done, like a follow-up scan, the doctor placed the scanner on my abdomen, searching for the cyst, and she said there are no traces of cyst left in my body. Hallelujah.